ಇವತ್ತು ಇಲ್ಲಿ ಅಥಣಿ ತಾಲೂಕಿನ ನೋಡಲ್ ಅಧಿಕಾರಿಯಾಗಿ ನಾನು ಬಂದಿದ್ದೀನಿ. ಮೊನ್ನೆ ಸಹಿತ ಬಂದಿದ್ದೆ. ಇಲ್ಲಿ ಮಾಂಗ ವಸ್ತಿ ಅಂತ ಒಂದು ತೋಟದ ವಸ್ತಿ ಇದೆ. ಅಲ್ಲಿ ಈ ಕೃಷ್ಣಾ ಪ್ರವಾಹ ನೀರು ಬಂದು ಎವ್ರಿ ಟೈಮ್ ಸಬ್ ಮರ್ಜ್ ಆಗುತ್ತೆ. ಅವರನ್ನು ಈಗ ಆಲ್ರೆಡಿ ಎಷ್ಟು 35-40 ಕುಟುಂಬಗಳದಾವಲ್ಲ, ಅವ್ರನ್ನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅವ್ರನ್ನ ಶಿಫ್ಟ್ ಮಾಡಿದ್ದೀವಿ. ಇಲ್ಲಿ ಒಂದು 4-5 ಫ್ಯಾಮಿಲಿನೂ ಇಲ್ಲಿ ಆಕಳಕಲ್ ಅಂತ ಒಂದು ಬರುತ್ತೆ. ಇಲ್ಲಿ ಅಲ್ಲಲ್ಲಿ ಅವರವರು ಸಂಬಂಧಿಕರು ಮನೆಗೆ ಹೋಗಿದ್ದಾರೆ. ಆಮೇಲೆ ನಮ್ಮ ಪರಿಹಾರ ಕೇಂದ್ರಕ್ಕೂ ಶಾಲೆಯಲ್ಲಿ ಮಾಡಿದ್ದೀವಿ. ನಮ್ಮ ಪರಿಹಾರ ಕೇಂದ್ರಕ್ಕೂ ಬಂದಿದ್ದಾರೆ. ಅವರ ಏನು ಜಾನುವಾರುಗಳು ಮತ್ತು ಅವ್ರದ್ದು ಏನಿದೆ ಅದನ್ನೇನಿದೆ ನಾವೆಲ್ಲ ಕಾಳಜಿಯನ್ನು ತಗೋತೀವಿ. ಯಾವುದೇ ರೀತಿ ತಮ್ಮ ಜೊತೆಗೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇರುತ್ತೆ. ಯಾವುದೇ ಸಮಸ್ಯೆ ಇದ್ದರೂ ಸಹಾಯವಾಣಿಗಳಿದ್ದಾವೆ. ಆ ಸಹಾಯವಾಣಿಗಳಿಗೆ ಮಾಡಿ ಆಲ್ರೆಡಿ ಇಲ್ಲಿ ನಮ್ಮದು ಟಾಸ್ಕ್ ಫೋರ್ಸ್ ಸಮಿತಿ ಇದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. PDO, ಆಮೇಲೆ ತಲಾಟಿಯವರು, ಆಮೇಲೆ ಉಳಿದಂಥ ಎಲ್ಲ ಇಲಾಖೆ ಅಧಿಕಾರಿಗಳು, ಆಮೇಲೆ ನಮ್ಮದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳೊಂದಿಗೆ ಟಾಸ್ಕ್ ಫೋರ್ಸ್ ಸಮಿತಿಗೆ ಇರುತ್ತೆ. ಯಾವಾಗಲೂ ತಮ್ಮ ಜೊತೆಗೆ ಸದಾ ಸಿದ್ಧರಿರ್ತಾರೆ. ಯಾವುದೇ ಅಂಥ ಇದನ್ನು ಬಂದರೆ ನಮಗೆ ಗ್ರಾಮ ಪಂಚಾಯತಿಗೆ ತಿಳಿಸ್ರಿ ಅಂತ ಹೇಳ್ತಾ, ಎಲ್ಲರೂ ಯಾರೂ ಗಾಬರಿ ಆಗಬೇಡಿ. ಆದಷ್ಟು ಯಾರೂ ಹೊಳೆ ಕಡೆ ಹೋಗಬೇಡಿ, ಸುರಕ್ಷಿತ ಸ್ಥಳಗಳಿಗೆ ಬನ್ನಿ. ಇದು ನಮ್ಮ ಜಿಲ್ಲಾಡಳಿತದ ಪ್ರಕಟಣೆ ಹೌದು, ಹಾಗೂ ನಮ್ಮ ತಾಲೂಕು ಆಡಳಿತದ ಪ್ರಕಟಣೆ. ಸರ್, ಜಾನುವಾರುಗಳು ಮೇವಿನ ವ್ಯವಸ್ಥೆ ಯಾವ ರೀತಿ? ಈಗ ಆಲ್ರೆಡಿ ಅಂದರೆ ಗಂಜಿ ಕೇಂದ್ರ ಅನ್ನೋದಿಲ್ಲ, ನಾವು ಈಗ ಅದಕ್ಕೆ ಪರಿಹಾರ ಕೇಂದ್ರ ಅಥವಾ ಕಾಳಜಿ ಕೇಂದ್ರ ಅಂತೀವಿ. ಈಗ ಆಲ್ರೆಡಿ ಎಲ್ಲೆಲ್ಲಿ ಮೇವದ ಪೌಡರ್ದು ಏನಿದೆ ಅದನ್ನು ವೆಟರ್ನರಿ ಡಿಪಾರ್ಟ್ಮೆಂಟ್ದವರು ಇದನ್ನು ಮಾಡ್ಕೊಂಡಿರ್ತಾರೆ. ಅದನ್ನೇನಿದೆ ಶಾರ್ಟ್ ಟೆಂಡರ್ ಕರೆದು ಆಲ್ರೆಡಿ ಈಗ ಮೇವು ಬ್ಯಾಂಕ್ಗಳನ್ನು ಮಾಡಿದ್ದಾರೆ ಅಲ್ಲಿ. ಮತ್ತು ತಮಗೇನಾದರೂ ತುರ್ತು ಬೇಕಂತಂದರೆ ನಮಗೆ ಇಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ಇರ್ತೈತೆ ಹೆಂಗಿದ್ರು. ಮತ್ತು ಒಂದು ಪಂಚಾಯತಿ ಇದಕ್ಕೆ ಒಬ್ಬೊಬ್ಬರ ತಾಲೂಕು ನೋಡಲ್ ಆಫೀಸರ್ನೂ ಹಾಕಿದ್ದಾರೆ. ಅವರಿಗೆ ನೀವು ಇದನ್ನು ಮಾಡಿ ಕೊಟ್ಟರೆ ತಮಗೆ ಮೇವಿಂದೂ ಇದನ್ನು ಮಾಡ್ತಾರೆ. ಆಮೇಲೆ ಇನ್ನೇನು ಫುಡ್ದು ಏನಿದೆ ನಾವು ಬಿಸಿ ಊಟದ ಇದಕ್ಕೆ ಕೊಟ್ಟಿದ್ದಾರೆ, ಮಿಡ್ ಡೇ ಮೀಲ್ಸ್ ಅಂತ ಏನು ಹೇಳ್ತೀವಿ, ಅವರೇ ಫುಡ್ನು ಮಾಡಿ ಕೊಡ್ತಾರೆ. ಅದು ಮೆನು ಇದೆ ಅದರೊಳಗಡೆ. 2 ಚಪಾತಿ, 2 ಥರ ಬಾಜಿ, ಆಮೇಲೆ ಅನ್ನ ಸಾಂಬಾರು ಈ ರೀತಿ ಇದೆ. ಬೆಳಗ್ಗೆ ಟಿಫಿನ್ ಅಂದರೆ ತಿಂಡಿ ಏನೇನು ಬೇಕು, ಉಪ್ಪಿಟ್ಟು, ಅದು ಮೆನುನೇ ಜಿಲ್ಲಾಡಳಿತದಿಂದ ಮೆನುನೇ ಬಂದಿದೆ. ಆ ಮೆನು ಪ್ರಕಾರ ಬೆಳಗ್ಗೆ ತಿಂಡಿ, ಆಮೇಲೆ ಮಧ್ಯಾಹ್ನ ಊಟ, ಆಮೇಲೆ ರಾತ್ರಿ ಊಟನೂ ಜಿಲ್ಲಾಡಳಿತ ವತಿಯಿಂದ ವ್ಯವಸ್ಥೆ ಮಾಡಲಾಗಿದೆ. ಸರ್, ನಿನ್ನೆ ಮತ್ತು ಇವತ್ತಿನ ನೀರಿನ ಪ್ರಮಾಣ ಏನು? ನೀರಿನ ಪ್ರಮಾಣ ಏರ್ತಾ ಇದೆ. ಯಾಕಂದರೆ ಮೇಲ್ಗಡೆಯಿಂದ ಇನ್ನೂ ಮಳೆ ಇದೆ ಮಹಾರಾಷ್ಟ್ರದಲ್ಲಿ. ಆ ಮಳೆ ಇರೋದ್ರಿಂದ ಅಲ್ಲಿನೂ ಸ್ವಲ್ಪ ಒಳಹರಿವು ಜಾಸ್ತಿ ಇದೆ. ಆಮೇಲೆ ಇಲ್ಲಿ ನಮ್ಮದು 2 ಲಕ್ಷದ ಮೇಲೆ ಆಯ್ತಂದರೆ ನಮ್ಮದು ಹಿಪ್ಪರ್ಗಿ ಬ್ಯಾರೇಜಿಗೆ ಕಡಿಮೆ TMC ನೀರು ನಿಲ್ಲುತ್ತೆ ಅಲ್ಲಿ. ಹಿಂಗಾಗಿ ಎಲ್ಲ ಗೇಟ್ ಓಪನ್ ಮಾಡಿದ್ರು ಏನು ಸ್ಪ್ರೆಡ್ ಅಂತೀವಿ ನಾವು, ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಆಗಿ ಏನು ಒತ್ತುಗಳು ಇರ್ತಾವಲ್ಲ, ಬ್ಯಾಕ್ ವಾಟರ್ ಟೈಪ್ ಒತ್ತುಗಳು ಏನು ಬರ್ತಾವೆ, ಅವೆಲ್ಲ ಒತ್ತುಗಳು ತುಂಬ